ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ಧ ದೇಶಾದ್ಯಂತ ಆಕ್ರೋಶ ಮತ್ತೊಮ್ಮೆ ಭುಗಿಲೆದ್ದಿದೆ. ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಣ ತಜ್ಞರು ಹಾಗೆ ವಿವಿಧ ಸಂಘಟನೆಗಳು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಶುರುವಾಯಿತು. ಸೋನಂ ವಾಂಗ್ಚುಕ್ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಕೂಡ ಶುರುವಾಗಿತ್ತು. ಜೊತೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ತು. ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಸಂಸತ್ ಚಲೋಗೆ ಕರೆ ಕೊಟ್ಟಿದ್ರು. ಸಾವಿರಾರು ಮಂದಿ ಸ್ಪಂದಿಸಿದ್ರು. ಆದರೆ ಸಂಸತ್ತಿನ ಮುಂದೆ ಮಂಡಿಸೋದಕ್ಕೆ ತಮ್ಮ ಬೇಡಿಕೆಗಳನ್ನ ಇಡೋದಕ್ಕೆ ಪ್ರತಿಭಟನಾಕಾರರು ಮುಂದಾದಾಗ ಪೊಲೀಸರು ಅವರನ್ನ ತಡೆಯೋ ಪ್ರಯತ್ನ ಮಾಡಿದ್ರು. ಆರಂಭದಲ್ಲಿ ಶಾಂತಿಯುತವಾಗಿದ್ದ ಪ್ರತಿಭಟನೆ ಕೆಲವೇ ಕ್ಷಣಗಳಲ್ಲಿ ಉದ್ವಿಗ್ನ ಸ್ವರೂಪ ಪಡೆದು ಪರಿಸ್ಥಿತಿ ನಿಯಂತ್ರಣ ತಪ್ಪಿತು. ಗುಂಪನ್ನ ಚದುರಿಸೋದಕ್ಕೆ ಪೊಲೀಸರು ಅಶ್ರುವಾಯು ಸಿಡಿಸಬೇಕಾಯಿತು, ಲಾಠಿ ಚಾರ್ಜ್ ಕೂಡ ನಡೆಸಬೇಕಾಯಿತು. ಪ್ರತಿಭಟನಾಕಾರರು ಕೂಡ ಕಲ್ಲು ತೂರಾಟವನ್ನ ನಡೆಸಿದ್ರು. ಒಂದ್ ರೀತಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಈ ವಿಚಾರದ ಬಗ್ಗೆ ಪೊಲೀಸರ ಜೊತೆ ಅಭಿಜಿತ್ ದೀಪ್ಗೆ ಒಂದಷ್ಟು ವಾಗ್ವಾದವನ್ನ ಕೂಡ ನಡೆಸಿದ್ದಾರೆ. ನಿನ್ನೆ ಪೊಲೀಸರು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಅದಾದ ಮೇಲೂ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗ್ಲಿಲ್ವಾ ಸರ್? ದಯವಿಟ್ಟು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ. ನಿನ್ನೆ ನಾವು ನಿಮ್ಮ ಲಾಠಿ ಹೊಡೆತಗಳನ್ನ ಸಹಿಸಿಕೊಂಡಿದ್ದೀವಿ. ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ತುಂಬಾ ಕ್ರೂರವಾಗಿ ವರ್ತಿಸಿದ್ದಾರೆ. ನಾವು ಎಲ್ಲಾ ಲಾಠಿ ಹೊಡೆತಗಳನ್ನ ತಿಂದಿದ್ದೀವಿ. ನಮ್ಮ ತಲೆ ಒಡೆದಿದೆ, ಕೈಗಾಲುಗಳಿಗೆ ಗಾಯವಾಗಿದೆ, ಮಕ್ಕಳ ಮೈಯಲ್ಲಿ ರಕ್ತ ಹರಿದಿದೆ. ಇಷ್ಟೆಲ್ಲ ನಡೆದ್ರೂ ಮತ್ತೆ ನಮ್ಮನ್ನ ತಡೆಯೋದಕ್ಕೆ ಯಾಕೆ ಟ್ರೈ ಮಾಡ್ತಾ ಇದ್ದೀರಾ? ಪ್ರವೇಶ ದ್ವಾರವನ್ನ ಯಾಕೆ ಕ್ಲೋಸ್ ಮಾಡಿದ್ದೀರಾ? ಅದನ್ನ ಓಪನ್ ಮಾಡದೆ ಯಾಕೆ ಇಟ್ಟಿದ್ದೀರಾ? ಇವತ್ತು ಬೆಳಿಗ್ಗೆನೂ ಕೂಡ ಲಾಠಿ ಚಾರ್ಜ್ ಮಾಡ್ತಾ ಇದ್ದೀರಾ. ಇನ್ನೂ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗಿಲ್ವಾ? ಇನ್ನೂ ಎಷ್ಟು ವಿದ್ಯಾರ್ಥಿಗಳ ರಕ್ತ ಹರಿಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆಫೀಸ್ನಲ್ಲಿ ಮಾತಾಡೋಣ ಅಂದಿದ್ದಕ್ಕೆ ಈಗ ಆಫೀಸ್ನಲ್ಲಿ ಏನ್ ಮಾತಾಡ್ಬೇಕು ಸರ್? ಏನೇ ಇದ್ರೂ ಮೀಡಿಯಾ ಮುಂದೆನೆ ಮಾತಾಡಿ ಅಂತ ಕೂಡ ಹೇಳಿದ್ರು. ಅಮಾಯಕ ವಿದ್ಯಾರ್ಥಿಗಳಿಗೆ ಗಾಯವಾಗಿದೆ, ಯಾವುದೇ ತಪ್ಪು ಮಾಹಿತಿ ಇಲ್ಲ, ನಡೆದಿರೋ ಎಲ್ಲಾ ವಿಡಿಯೋಗಳು ಕೂಡ ನಮ್ಮ ಬಳಿ ಇವೆ ಅಂತ ಹೇಳಿದ್ರು. ಸೊ ಮಾಧ್ಯಮಗಳ ಎದುರಲ್ಲೇ ಮಾತುಕತೆ ನಡಿಬೇಕು. ನಿನ್ನೆ ರಸ್ತೆಯಲ್ಲಿ ನೀವು ಚಿಕ್ಕ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದೀರಾ, ಇದಕ್ಕೇನು ಉತ್ತರ ಕೊಡ್ತೀರಾ? ಎಲ್ಲವೂ ಇಲ್ಲೇ ಚರ್ಚೆ ಆಗಬೇಕು ಅಂತ ದೆಹಲಿ ಪೊಲೀಸರ ಜೊತೆ ವಾಗ್ವಾದಕ್ಕೆ ಇಳಿದಿದ್ರು. ಪೊಲೀಸರು ಒಂದಷ್ಟು ಮಾತುಕತೆಯನ್ನ ನಡೆಸಿ ಸಮಾಧಾನ ಪಡಿಸೋ ಪ್ರಯತ್ನ ಮಾಡಿದ್ರು ಕೂಡ ಅಭಿಜಿತ್ ದೀಪ್ಗೆ ನಿನ್ನೆ ನಡೆದ ಲಾಠಿ ಚಾರ್ಜ್ ಅನ್ನ ವಿರೋಧಿಸಿ ಪೊಲೀಸರಿಗೆ ಪ್ರಶ್ನೆ ಮಾಡಿದ್ದಾರೆ. उसके बाद भी आप लोगों का मन नहीं भरा है? एक सेकंड सर प्लीज लेट मी स्पीक सर। कल हम लोगों ने आपकी लाठियां खा ली है। लेट मी स्पीक सर। बहुत ब्रूटैलिटी करी है पुलिस ने कल। एक सेकंड सर, मैं ये बोल रहा हूँ, कल आपने इतनी ब्रूटैलिटी करी, स्टूडेंट्स ने ब्रूटैलिटी सहन कर ली, सारी लाठियां खा ली, अपना सर फुड़वा लिया, हाथ फुड़वा लिए, और उसके बाद भी आप लोग आज फिर से तंग करने में लगे हुए हैं। एंट्री पॉइंट्स क्यों बंद कर रखे हैं? बंद क्यों कर रखे थे फिर? लाठियां सुबह भी आप लाठियां चला रहे हो। आप लोगों का मन नहीं भरा है और खून बहाना चाहते हो आप स्टूडेंट्स का। हम आपस में नॉर्मल बात कर सकते हैं, लेकिन बात करें ऑफिस में क्या बात करें सर? कल आपने बच्चों को पीटा है, ऑफिस में क्या बात करें सर? सर प्लीज बैठकर बात नहीं होगी सर। अब आप लोगों ने खून बहाया है बच्चों का। अगर कोई कंफ्यूजन, छोटी बच्चों का खून बहाया है आप लोगों ने। कोई मिसकम्युनिकेशन है, मिसकम्युनिकेशन नहीं है, सारे वीडियोज है। कोई रुकावट नहीं है। जंतर मंतर की कोई एंट्री में रुकावट नहीं होनी चाहिए। कोई एंट्री पे यहाँ पर लाठीचार्ज कोई रुकावट नहीं। बैठे हो खाने का सामान आएगा, आप इधर आइए, बात करें। मीडिया के सामने बात होगी। आप लोग कल एक सेकंड, कल रास्ते पर आप लाठियां चला रहे थे सर। अभी के सामने ही छोटी बच्चों पर लाठियां चली है। पे बात कर लो आप। सर व्हाट वाज हैपनिंग यस्टरडे? मीडिया के सामने ही बात होगी, हम बात करते हैं। सर लाठियां सड़कों पर चली है ना? सुबह भी मारा है बच्चों को, सुबह भी यहाँ पे लाठी अंदर बात होगी ही नहीं। आप लोग अभिजीत जी यहाँ पे नहीं रोका जा रहा, किसी को नहीं रोक रहा, सबको आने देंगे, सबको आने देंगे। ऐसा है, किसी को नहीं रोका जाएगा। कोई भी एंट्री एग्जिट पॉइंट बंद नहीं होना चाहिए। ऐसा लग रहा है कंजेशन यहाँ पे एंट्री एग्जिट पॉइंट कोई बंद नहीं हो रहा है, कोई बंद हुए बंद करिए यार सर। देखिए एक दिन सर आपके ऑफिसर के लिए मिसकम्युनिकेशन हुआ है, अभी खोल देंगे भाई। इसका मतलब पहली बात ये क्लियर करते हैं, साइड पे हो जाते हैं, ये खुला रहने देते हैं। आप लोगों ने बहुत ब्रूटैलिटी करी है। उस पर भी बात करेंगे भाई, थोड़ा सा बहुत ब्रूटैलिटी। आई वाज नॉट एक्सपेक्टिंग दिस। आई वाज नॉट एक्सपेक्टिंग दिस।
नहीं कोई नहीं मारा। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.